ಇವತ್ತಿನ ದಿನ ಬೆಂಗಳೂರು ಮತ್ತು ಮಾಗಡಿ ರಸ್ತೆಯಲ್ಲಿ ಬರ್ತಕ್ಕಂಥ ಒಂದು ಮಾದಾಪಟ್ಟಣ ಅಂತಕ್ಕಂಥ ಗ್ರಾಮದಲ್ಲಿ ಕ್ವಾರಿಯ ಒಂದು ಕೂಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು 7-8 ಜನ ಮರಣ ಹೊಂದಿರತಕ್ಕಂಥದ್ದೇನಿದೆ. ಪ್ರಥಮವಾಗಿ ಆ ಮರಣ ಹೊಂದಿರತಕ್ಕಂಥವರಿಗೆ ಭಗವಂತ ಆತ್ಮ ಒಂದು ಶಾಂತಿಯನ್ನು ಕೊಡಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಮಾಡ್ತೀವಿ. ಆದರೆ ಆ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂಥವರೆಲ್ಲ ಬಡವರೇ. ನನಗೆ ಬಂದಂಥ ಮಾಹಿತಿ, ಮಧ್ಯಪ್ರದೇಶದಿಂದ ಇಲ್ಲಿ ಬಂದು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಂಥವರು 6 ಜನವೋ 7 ಜನವೋ ಇದ್ದಾರೆ. ಒಬ್ಬ ಯಾದಗಿರಿ ಅವನು ಒಬ್ಬ ಹುಡುಗ ಇದ್ದಾನೆ. ಈ ಒಂದು ಕ್ವಾರಿ ಕೆಲಸ ಮಾಡಬೇಕಾದ್ರೆ ಅದರ ಮಾಲೀಕರುಗಳಿದಾರಲ್ಲ, ಅವರಿಗೆ ಬರೀ ದುಡ್ಡು ಮಾಡೋದಷ್ಟೇ ಚಿಂತನೆ. ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ಇಂಥ ಒಂದು ಪ್ರಕರಣದಲ್ಲಿ ನಾವು ಇಲ್ಲಿವರೆಗೆ ನೋಡಲೇ ಇಲ್ಲ. ಬಹುಶಃ ಹಿಂದೆ ಶಿವಮೊಗ್ಗದಲ್ಲಿ ಒಂದು ಪ್ರಕರಣ ಆಯಿತು, ಅಲ್ಲೆಲ್ಲ ಚಿಕ್ಕಬಳ್ಳಾಪುರದಲ್ಲೂ ಇದೇ ರೀತಿ ಪ್ರಕರಣ ದೊಡ್ಡ ಮಟ್ಟದಲ್ಲಾಗಿತ್ತು. ಆಗಲೂ ಸಹ ಚರ್ಚೆ ಮಾಡೋದು. ಆದರೆ ಸರ್ಕಾರ ಇಂಥ ಪ್ರಕರಣಗಳು ಪುನಃ ಮರುಕಳಿಸ್ತಾ ಇರತಕ್ಕಂಥದ್ದಕ್ಕೆ ಕ್ರಮ ತಗೊಂಡಿದ್ದಂತೂ ನಾನು ನೋಡಲಿಲ್ಲ. ಬಹುಶಃ ನಿನ್ನೆ ಮುಖ್ಯಮಂತ್ರಿಗಳ ಒಂದು ಇದನ್ನು ನೋಡಿದೆ ನಾನು. ನಿಮ್ಮ ಗಣಿ ಇಲಾಖೆದು ಸಭೆ ಮಾಡಿದ್ದಾರೆ, ಅಧಿಕಾರಿಗಳನ್ನೆಲ್ಲ ಕೂರಿಸ್ಕೊಂಡು. ಗಣಿ ಇಲಾಖೆಯಲ್ಲಿ ಯಾರ್ಯಾರು ಲೈಸೆನ್ಸ್ ತಗೊಂಡು ಇನ್ನೂ ಕೆಲಸ ಯಾಕೆ ಮಾಡಲಿಲ್ಲ, ಯಾತಕ್ಕೆ ಇನ್ನೂವರೆಗೆ ಮಾಡಿಲ್ಲ, ಅವ್ರದ್ದೆಲ್ಲ ಮಾಹಿತಿಗಳು ಬೇಕು ಅಂತ ಹೇಳಿ ಮೀಟಿಂಗ್ ಮಾಡಿದ್ದಾರೆ. ಅದು ಯಾತಕ್ಕೆ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ, ಯಾಕೆ ಇನ್ನೂ ಮಾಡಿಲ್ಲ ಅಂತ ಅಷ್ಟೊಂದು ಮುತುವರ್ಜಿ ಮೀಟಿಂಗ್ ಮಾಡಿ. ಯಾರು ಲೈಸೆನ್ಸ್ ತಗೊಂಡು ಇನ್ನೂ ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾಹಿತಿ ಯಾವ ಕಾರಣಕ್ಕೆ ಕೇಳಿದ್ದಾರೋ ಗೊತ್ತಿಲ್ಲ ನನಗೆ. ನೀವು ಸ್ವಲ್ಪ ವಿಷಯ ತಿಳ್ಕೊಳ್ಳಿ ನೋಡೋಣ ಅಂತ. ಆಮೇಲೆ ಅದು ದುರಂತ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿ ಈ ರೀತಿಯ ಪ್ರಕರಣಗಳು ಆಗದೆ ಇರತಕ್ಕಂಥದ್ದಕ್ಕೆ ಸರ್ಕಾರದಿಂದಲೂ ಕೆಲವು ಗೈಡ್ಲೈನ್ಸನ್ನು ಮಾಡೋದಷ್ಟೇ ಅಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಖಾಸಗಿ ಮಾಲೀಕರುಗಳು ಈ ದುಡ್ಡು ಮಾಡಲಿಕ್ಕೋಸ್ಕರಲೇ ದೊಡ್ಡ ಮಟ್ಟದಲ್ಲಿ ದೊಡ್ಡ ಲಾಭನೇ ಇದೆ. ಎಲ್ಲ ಕಡೆ ರಾಜ್ಯದಲ್ಲೇ ಇದು ಒಂದು ರೀತಿ ದುಡ್ಡು ಮಾಡ್ತಕ್ಕಂಥದ್ದಕ್ಕೆ ಈ ಕ್ವಾರಿಗಳದು ಒಂದು ದೊಡ್ಡ ದಂಧೆ ಮಾಡ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಸರ್ಕಾರ ಇಂಥ ಒಂದು ಪ್ರಕರಣಗಳನ್ನು ಕಠಿಣವಾದಂಥ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು. ಆ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಡಿಮ್ಯಾಂಡ್ ಮಾಡ್ತೀನಿ.